ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಬಹಳ ಜನರನ್ನು ಕಾಡ್ತಾ ಇರೋಂತಹ ಸಮಸ್ಯೆ ಡಯಾಬಿಟಿಸ್. ಅದೊಂದು ರೋಗ ಅಂತ ಅಲ್ಲದೆ ಇದ್ರೂ ಒಂದು ಸಿಂಪ್ಟಮ್ ಆಗಿ, ಅಂದರೆ ದೇಹದಲ್ಲಿ ಏನೇನೋ ಬದಲಾವಣೆಗಳನ್ನು ತಗೊಂಡು ಬಂದು ಅನಾರೋಗ್ಯಕ್ಕೆ ತುತ್ತಾಗಂತೆ ಮಾಡ್ತಾ ಇದೆ. ಡಯಾಬಿಟೀಸಿಂದಾಗಿ ಏನೋ ಒಂದು ಕಾಯಿಲೆ ಇದ್ದಕ್ಕಿದ್ದಂಗೆ ಶುರುವಾಗಲ್ಲ, ಕಾಲಕ್ರಮೇಣ ಶುರುವಾಗಂಥದ್ದು. ಹೀಗೆ ಮೊದಲಿನ ಕಾಲದಲ್ಲಿ ತಕ್ಷಣವೇ ಗೊತ್ತಾಗ್ತಿರ್ಲಿಲ್ಲ. ಇತ್ತೀಚೆಗೆ ನಮಗೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡಿದಾಗ ಗೊತ್ತಾಗಂಥದ್ದು, ನನ್ನ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿದೆ. ಆದರೆ ಮೊದಲಿನ ಕಾಲಕ್ಕೆ ಕಂಪೇರ್ ಮಾಡಿದಾಗ ಅಲ್ಲಿ ಮೂತ್ರ ಮಾಡಿದಾಗ ಆ ಮೂತ್ರಕ್ಕೆ ಇರುವೆಗಳು ಮುತ್ತಿದಾಗ ಸಿಹಿ ಮೂತ್ರ ಇದ್ದಾಗ ಇದು ಶುಗರ್ ಶುರುವಾಗಿದೆ ಅಥವಾ ಡಯಾಬಿಟಿಕ್ ಅಂತ ಕರೆಯುವಂಥದ್ದಾಗಿತ್ತು. ಅದಾದಮೇಲೆ ಡಾಕ್ಟರ್ ಹತ್ರ ಹೋಗೋದು ಅಂತ ಹೇಳೋ ಒಂದು ಕ್ರಮ ಇದ್ದಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಟೆಕ್ನಾಲಜೀಸ್ ಬೆಳೆದಿದೆ. ಹಲವಾರು ಡಯಾಗ್ನೋಸ್ಟಿಕ್ಸ್ ಟೂಲ್ಸ್, ಅಂದರೆ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ನೀವು ಯಾವ ಲೆವೆಲಲ್ಲಿದೆ ಡಯಾಬಿಟೀಸ್ ಅಥವಾ ಶುಗರ್ ಲೆವೆಲ್ಸ್ ಎಷ್ಟು ಜಾಸ್ತಿ ಹೋಗ್ತಾ ಇದೆ, ಇವುಗಳನ್ನೆಲ್ಲ ಮಾಪನ ಮಾಡೋಕ್ಕೆ ಬೇರೆ ಬೇರೆ ಡಿವೈಸ್ಗಳು ಈಗ ಬಂದಿರೋಂಥದ್ದು. ಮೊದಲು ಇವಾಗ ಒಂದು 10-12 ವರ್ಷ ಹಿಂದಕ್ಕೆ ಹೋದರೆ ಅಥವಾ 20 ವರ್ಷ ಹಿಂದೆ ರಕ್ತ ಕೊಡೋ ಪರಿಸ್ಥಿತಿ ಇದ್ದಿದ್ದು. ನಾವು ಲ್ಯಾಬಿಗೆ ಹೋಗಿ ರಕ್ತ ಕೊಟ್ಬಿಟ್ಟು ಬರಬೇಕಿತ್ತು. ಅವಾಗ ತಿಂಡಿ ಮೊದಲು ಕೊಟ್ಟಾಗ ಫಾಸ್ಟಿಂಗ್ ಸಿಗೋಂಥದ್ದು, ಪ್ಲಸ್ ತಿಂಡಿ ಆದಮೇಲೆ ಪುನಃ ಹೋಗಿ ರಕ್ತ ಕೊಡೋದು, ಹೀಗೆ ಮಾಡಿ ನಮ್ಮ ಗ್ಲೂಕೋಸ್ ಲೆವೆಲ್ ಹೆಂಗಿದೆ ಅಂತ ಚೆಕ್ ಮಾಡೋಂಥದ್ದಾಗಿತ್ತು. ಆ ವ್ಯಾಲ್ಯೂಸ್ ಮೇಲೆ ಡಿಸೈಡ್ ಮಾಡೋದು, ಓಕೆ ಒಬ್ಬ ಮನುಷ್ಯ ಡಯಾಬಿಟಿಕ್ ಅಥವಾ ಅಲ್ವಾ ಅಂತ. ಈ ಡಯಾಬಿಟೀಸಲ್ಲೂ ಬೇರೆ ಬೇರೆ ಪ್ರೊಫೈಲ್ಸ್ಗಳು ಇರುತ್ತೆ, ಅಂದರೆ ಬೇರೆ ಬೇರೆ ಟೆಸ್ಟ್. ತುಂಬ ಜನ ಏನು ಮಾಡ್ತಾರೆ, ಫಾಸ್ಟಿಂಗ್ ಮಾತ್ರ ನೋಡ್ತಾರೆ. ಫಾಸ್ಟಿಂಗ್ ಅಂತಂದರೆ ತಿಂಡಿ ತಿನ್ನುವ ಪೂರ್ವದಲ್ಲಿ, ಅಂದರೆ ಈಗ ರಾತ್ರಿ ಊಟ ಮಾಡಿದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ತನಕ ಉಪವಾಸ ಇರಿ ಅಂತ ಹೇಳ್ತಾರೆ. ಆ ಬೆಳಿಗಿನ ಫಸ್ಟ್ ಬ್ಲಡ್ ತಗೊಂಡಾಗ ಏನು ಬರುತ್ತೆ ಅದನ್ನು ನಾವು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಉಪವಾಸ ಇದ್ದಾಗ ಏನು ಶುಗರ್ ಲೆವೆಲ್ಸ್ ಬರುತ್ತೆ ಅಂತ. ಅದ್ರ ಜೊತೆಗೆ ಇನ್ನೀಗ ಆವ್ರೇಜ್ ಬ್ಲಡ್ ಗ್ಲೂಕೋಸ್ ಇರ್ಬೋದು ಅಥವಾ ಪ್ರಾಂಡಿಯಲ್ ಅಂತ ಹೇಳ್ತಾರೆ, ಅಂದರೆ ತಿಂಡಿ ಆದಮೇಲೆ ನಿಮ್ಮ ಗ್ಲೂಕೋಸ್ ಲೆವೆಲ್ ಹೆಂಗಿದೆ ಅಂತ ನೋಡೋಕ್ಕೆ. ಇನ್ನೂ ಒಂದು HbA1c ಅಂತ ನಾವು ಚೆಕ್ ಮಾಡಿಸ್ತಾರೆ. ಈ HbA1c ಹೆಂಗೆ ಅಂತಂದರೆ 3 ತಿಂಗಳ ಆವ್ರೇಜ್ ಕೊಡುತ್ತೆ ಅದು. ಈಗ ನೀವು ಫಾಸ್ಟಿಂಗ್ ಏನು ತೊಗೋತೀರ, ಪೋಸ್ಟ್ ಪ್ರಾಂಡಿಯಲ್ ಎಲ್ಲ ನೀವು ಆ ದಿನ ಅಥವಾ ಒಂದು 2 ದಿವಸದ ಮೊದಲಿನ ದಿನ ನಿಮ್ಮ ಆಹಾರ ಕ್ರಮ ಹೇಗಿರುತ್ತೆ ಅದ್ರ ಮೇಲೆ ವ್ಯಾಲ್ಯೂಸ್ ಡಿಪೆಂಡ್ ಆಗಿರೋಂಥದ್ದು. ಉದಾಹರಣೆಗೆ ಇವಾಗ ನೀವು ಚೆನ್ನಾಗಿ ಈಗ ಫಾಸ್ಟಿಂಗ್ ಬ್ಲಡ್ ಶುಗರ್ ಕೊಟ್ಟಿರ್ತೀರ, ಅದಾದಮೇಲೆ ಚೆನ್ನಾಗಿ ಸ್ವೀಟ್ ಎಲ್ಲ ತಿಂದ್ಕೊಂಡು ಅಥವಾ ತುಂಬ ಹೆವಿ ಆಗಿರುವ ಫುಡ್ ತಿಂದಾಗ ನೆಕ್ಸ್ಟ್ 2 ಅವರ್ಸಲ್ಲಿ ಬನ್ನಿ ಬ್ಲಡ್ ಕೊಡೋಕ್ಕೆ ಅಂತ ಹೇಳಿ ಹೋದಾಗ ಇನ್ನೂ ಶುಗರ್ ಲೆವೆಲ್ಸ್ ನಿಮ್ಮ ಬಾಡಿಲಿ ಜಾಸ್ತಿನೇ ಇರ್ಬೋದು. ಆವಾಗ ರಿಸಲ್ಟ್ಸ್ ತಪ್ಪಾಗೋ ಸಾಧ್ಯತೆ ಇದೆ. ಯಾಕೆಂತಂದರೆ ಉದಾಹರಣೆ ಕೇಸರಿ ಬಾತ್ ತಿಂದ್ಕೊಂಡು ನೀವು ಹೋಗಿ ಶುಗರ್ ಟೆಸ್ಟಿಗೆ ಕೊಟ್ಟರೆ ಖಂಡಿತವಾಗ್ಲೂ 2 ತಾಸು ಆದಮೇಲೂ ನಿಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿನೇ ಇರುತ್ತೆ ರಕ್ತದಲ್ಲಿ. ಆವಾಗ ಪೋಸ್ಟ್ ಪ್ರಾಂಡಿಯಲ್ ಜಾಸ್ತಿ ಬರುತ್ತೆ, ಏನು ನಾರ್ಮಲ್ ರೇಂಜ್ ಇದೆ ಅದಕ್ಕಿಂತ ಜಾಸ್ತಿ ಬರುವ ಸಾಧ್ಯತೆ ಇರೋಂಥದ್ದು. ಹಾಗೆ ಫಾಸ್ಟಿಂಗಲ್ಲೂ ಮುಂಚಿನ ದಿವಸ ನಿಮ್ಮ ಆಹಾರ ಕ್ರಮ ಹೇಗಿತ್ತು ಅದ್ರ ಮೇಲೇನೂ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಒಂದು ವ್ಯಕ್ತಿನ ಡಯಾಬಿಟಿಕ್ ಅಥವಾ ಪ್ರೀ ಡಯಾಬಿಟೀಸ್ ಶುಗರ್ ಬಗ್ಗೆ ಕಂಟ್ರೋಲ್ ತಗೋಬೇಕು ಅಂತ ಹೇಳೋದನ್ನ ಹೇಳೋಕ್ಕೆ ನಾವು ಯಾವಾಗಲೂ HbA1c ಬಗ್ಗೆ HbA1c ಟೆಸ್ಟ್ ಮೇಲೆ ಯೂಸ್ ಮಾಡ್ಕೋತೀವಿ. ಯಾಕೆಂತಂದರೆ ಅದ್ರ ಬೇಸಿಸ್ ಮೇಲೆ, ಅಂದರೆ ಅದು 3 ತಿಂಗಳ ಆವ್ರೇಜ್ ಕೊಡುತ್ತೆ. ಕೇವಲ ಒಂದು ನಿನ್ನೆ ಅಥವಾ ಇವತ್ತು ಏನು ತಿಂದಿದೆಯಾ ಅದ್ರ ಮೇಲೆ ಡಿಸೈಡ್ ಆಗಲ್ಲ. 3 ತಿಂಗಳು ಹೇಗೆ ಮೇಂಟೈನ್ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ರೇಂಜ್ ಬರೋಂಥದ್ದು, ಅದ್ರ ಮೇಲೆ ಕ್ಲಾಸಿಫೈ ಆಗೋಂಥದ್ದು ಪ್ರೀ ಡಯಾಬಿಟೀಸ್ ಅಂತ, ಅಥವಾ ನಮ್ಮ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಇದೆಯಾ ಅಂತ. ಇತ್ತೀಚೆಗೆ ಇದ್ರ ಜೊತೆಗೆ ಇನ್ಸುಲಿನನ್ನು ಟೆಸ್ಟ್ ಮಾಡೋಕ್ಕೆ ನಾವು ಹೇಳ್ತೀವಿ. ಯಾಕೆಂತಂದರೆ ಎಲ್ಲಿ ಸಮಸ್ಯೆ, ಯಾಕೆಂತಂದರೆ ಯಾವುದನ್ನು ಒಂದು ಸರಿ ಮಾಡಬೇಕು ಅಂತಂದರೆ ಅದ್ರ ಸಮಸ್ಯೆಯ ಮೂಲ ಬೇರನ್ನು ಕಂಡು ಹಿಡಿಬೇಕು ನಾವು. ಅದಕ್ಕೋಸ್ಕರ ಇನ್ಸುಲಿನ್, ಕೆಲವೊಂದು ದೇಹದಲ್ಲಿ ಏನಾಗುತ್ತೆ ಅಂತಂದರೆ ಶುಗರ್ ಬ್ಯಾಲೆನ್ಸ್ ಇರಲ್ಲ. ಯಾಕೆಂತಂದರೆ ಇನ್ಸುಲಿನ್ ಸರಿಯಾಗಿ ಸೆಕ್ರೀಟ್ ಆಗದೇ ಇರೋಂಥದ್ದು, ಅಥವಾ ಇನ್ಸುಲಿನ್ ಸೆಕ್ರೀಟ್ ಆಗುತ್ತೆ, ದೇಹ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳದೇ ಇರೋದು, ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಬಹುದು. ಹೀಗೆ ಇನ್ಸುಲಿನ್ ಸೆಕ್ರೀಟ್ ಆಗ್ತಿಲ್ವಾ ಅಥವಾ ರೆಸಿಸ್ಟೆನ್ಸ್ ಇರೋದ, ಅಥವಾ ನಾವು ಯಾಕೆ ಈ ಥರ ಏರುಪೇರು ಆಗ್ತಾ ಇದೆ ಶುಗರ್ ಲೆವೆಲ್ಸಲ್ಲಿ, ಇದನ್ನು ಕಂಡು ಹಿಡಿದು ಅದಕ್ಕೆ ಅನುಗುಣವಾಗಿ ನಮ್ಮ ಆಹಾರಗಳು ಇರಬೇಕು ಅಥವಾ ನಮ್ಮ ಓವರಾಲ್ ಲೈಫ್ ಸ್ಟೈಲ್ ಇರಬೇಕಾಗಿರೋಂಥದ್ದು. ಆ ದೃಷ್ಟಿಯಿಂದ ನಾವು ಒಂದು ಡಯಾಬಿಟಿಕ್ ಚಾರ್ಟ್ ಮಾಡಬೇಕು ಅಥವಾ ಡಯಾಬಿಟೀಸ್ನವರಿಗೆ ನ್ಯೂಟ್ರಿಷನ್ ಪ್ಲ್ಯಾನ್ ಕೊಡಬೇಕು ಅಂತ ಆದಾಗ ನಾವು ಇನ್ಸುಲಿನ್ HbA1c ಫಾಸ್ಟಿಂಗ್ ಇದು 3 ನಂಬರ್ಸನ್ನು ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋಂಥದ್ದು. ಇದ್ರ ಜೊತೆಗೆ ಈಗ ಟೆಕ್ನಾಲಜೀಸ್ ಬೆಳೆದಂಗೂ ನಮಗೆ ಕೇವಲ ರಕ್ತ ಪರೀಕ್ಷೆ ಅಂದರೆ ನೀವು ಹೋಗಿ ಕೊಡೋದು ಮಾತ್ರ ಅಲ್ಲ, ಈವನ್ ಮನೆಯಲ್ಲೇ ನೀವೇ ಮಾಡ್ಕೋಬೋದು. ಇವಾಗ ಪ್ರಿಕ್ ಟೆಸ್ಟ್ ಅಂತ ಏನು ಸಿಗತ್ತೆ,
ಅದು ಮಾಡೋ ಮುಖಾಂತರ ನೀವು ಪ್ರತಿನಿತ್ಯ ತುಂಬ ಜನರಿಗೆ ಅಭ್ಯಾಸ ಇದೆ. ಮೊದಲೆಲ್ಲ ಹೆಂಗಿತ್ತು ಅಂತಂದ್ರೆ ಅದು ಶುರುವಿನಲ್ಲಿ ಹೆಂಗಿತ್ತು ಅಂತಂದರೆ ಕಾಸ್ಟ್ಲಿ ಆಗಿತ್ತು. ಆವಾಗ ಸ್ಟ್ರಿಪ್ಸ್ ಎಲ್ಲ ಕಾಸ್ಟ್ಲಿ ಆಗಿತ್ತು. ಆವಾಗ ವಾರಕ್ಕೊಂದು ಅಥವಾ 15 ದಿವಸಕ್ಕೊಂದ್ಸಲಿ ಲ್ಯಾಬಿಗೆ ಹೋಗೋ ಬದಲು ಮನೆಯಲ್ಲೇ ಕೂತ್ಕೊಂಡು ನಾವೀಗ ಫಿಂಗರ್ ಪ್ರಿಕ್ ಅಂತ ಹೇಳ್ತೀವಿ, ಬೆರಳಿಗೆ ಒಂದು ಸ್ವಲ್ಪ ಚುಚ್ಚಿದ್ರೆ ಸಾಕು, ರಕ್ತನ ಒಂದು ಪೇಪರ್ ಮೇಲೆ ಬ್ಲಾಟ್ ಮಾಡಿ ಆ ಮೆಷಿನ್ ರೀಡಿಂಗ್ ಕೊಡ್ತಿತ್ತು. ಆ ಮುಖಾಂತರ ತುಂಬ ಒಂಥರ ಒನ್ ಸ್ಟೆಪ್ ಈಸಿಯರ್ ಅಂತ ನಾವು ಹೇಳ್ತೀವಿ. ಶುಗರನ್ನು ಇದು ಮ್ಯಾನೇಜ್ ಮಾಡ್ಕೊಳಕ್ಕೆ ಅಥವಾ ರೀಡಿಂಗ್ಸನ್ನು ತೊಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಡಿವೈಸ್ ಯೂಸ್ ಮಾಡೋಂಥದ್ದು ಶುಗರ್ ಲೆವೆಲ್ಸ್ ಹೆಂಗಿದೆ ಅಂತ ಒಂದು ಮಾನಿಟರ್ ಮಾಡ್ತಾ ಹೋಗೋಕ್ಕೆ ಯೂಸ್ ಮಾಡೋಂಥ ಡಿವೈಸ್. ಸೊ ಇಲ್ಲಿ ಏನು ಅಂತಂದರೆ ನಿಮಗೆ ದಿವಸಕ್ಕೊಂದು ಅಥವಾ ದಿವಸಕ್ಕೆ 2 ಬಾರಿ ನೀವೇ ಪ್ರಿಕ್ ಮಾಡಿ ಟೆಸ್ಟ್ ಮಾಡ್ಕೊಳ್ಳೋಂಥದ್ದು. ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದರೆ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಡಿವೈಸ್ ಅಂತ ಬಂದಿದೆ. ನಾವು CGM ಅಂತ ಶಾರ್ಟ್ ಆಗಿ ಹೇಳ್ತೀವಿ. ಇಲ್ಲಿ ಹೆಂಗೆ ಅಂತಂದರೆ ಪ್ರತಿ 15 ನಿಮಿಷಕ್ಕೊಂದು ರೀಡಿಂಗ್ ಕೊಡುತ್ತೆ ನಿಮ್ಮ ದೇಹದ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಯಾವ ಥರ ಇದೆ ಅಂತ. ಮೊದಲು ಹೆಂಗೆ ಅಂತಂದರೆ ನಿಮಗೆ ಬೇಕಾದಾಗ ನೀವು ಹೋಗಿ ರಕ್ತ ಕೊಡೋದು ಅಂತ ಇದ್ದಿದ್ದು. ಫಸ್ಟ್ ನೀವು ಲ್ಯಾಬಿಗೆ ಹೋಗಿ ಕೊಡಬೇಕಿತ್ತು. ನೆಕ್ಸ್ಟ್ ನಾವು ಮುಂದುವರೆದಂಗೆ ಲ್ಯಾಬ್ ಟೆಕ್ನಿಷಿಯನ್ಸ್ ಮನೆಗೆ ಬಂದು ರಕ್ತ ತೊಗೊಳಕ್ಕೆ ಶುರು ಮಾಡಿದ್ರು. ಮುಂದುವರೆದ ಹಂತದಲ್ಲಿ ನಮಗೆ ಮೆಷಿನ್ಸ್ಗಳು, ನಾವು ಮನೆಯಲ್ಲೇ ಮೆಷಿನ್ಗಳಲ್ಲಿ ನಾವೇ ಚೆಕ್ ಮಾಡ್ಕೊಳ್ಳೋ ಥರ ಬಂತು. ಇವಾಗ ಟೆಕ್ನಾಲಜೀಸ್ ಯಾವ ಥರ ಇದೆ ಅಂತಂದರೆ ಕಂಟಿನ್ಯೂಸ್ ಒಂದು ಸಣ್ಣ ಮೆಷಿನ್ ಥರ ಬರುತ್ತೆ, ಜಸ್ಟ್ ಒಂದು ಸೂಜಿ, ಅದಕ್ಕೊಂದು ಕ್ಯಾಪ್ ಥರ ಇರುತ್ತೆ, ಅದನ್ನು ನಮ್ಮ ಕೈಗಳಲ್ಲಿ ನಾವು ಹಾಕ್ಕೋಬೋದು. ಒಂದು CGM ಡಿವೈಸ್ 14 ದಿವಸ ಬರುತ್ತೆ. ಸೊ ಅದನ್ನು ಹಾಕಿ ಇಟ್ಕೊಬಿಟ್ರೆ ಅದನ್ನು ನಾವು ನಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೋಬೋದು. ಫೋನಿಗೆ ಕನೆಕ್ಟ್ ಮಾಡಿದಾಗ ಪ್ರತಿ 15 ನಿಮಿಷಕ್ಕೊಂದ್ಸಲಿ ನಮ್ಮ ಗ್ಲೂಕೋಸ್ ಲೆವೆಲ್ಸನ್ನು ಅದು ರೀಡಿಂಗ್ಸ್ ಕೊಡುತ್ತೆ. ಯಾವುದೇ ಆಹಾರನ ತಗೊಂಡಾಗ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಹೇಳೋದು ಆ ಮೆಷಿನ್ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಸೊ ಈ ಥರ ಗೊತ್ತಾಗೋ ರೀತಿಯಿಂದ ನಮಗೆ ಯಾವ ಫುಡ್ಡಲ್ಲಿ ಜಾಸ್ತಿ ಸ್ಪೈಕ್ ಆಗುತ್ತೆ, ಯಾವುದರಲ್ಲಿ ತುಂಬ ಬೇಗ ದೇಹಕ್ಕೆ ತುಂಬ ಪೂರಕವಾಗಿದೆ, ಅವುಗಳನ್ನು ಗುರುತಿಸಿ ಅವುಗಳನ್ನು ಜಾಸ್ತಿ ನಾವು ಡಯಟ್ ಪ್ಲ್ಯಾನಲ್ಲಿ ಹಾಕ್ಕೊಂಡಾಗ ತುಂಬ ಬೇಗ ರಿಸಲ್ಟ್ಗಳು ಸಿಗುತ್ತೆ. ಈ ಥರ ಡಿವೈಸ್ಗಳು ಏನಿದೆ ಅದು ಖಂಡಿತವಾಗ್ಲೂ ಪೂರಕವಾಗಿರೋಂಥದ್ದು. ತುಂಬ ಜನ ಆ ಡಿವೈಸ್ಗಳನ್ನು ಯೂಸ್ ಮಾಡಿ ರಿವರ್ಸ್ ಡಯಾಬಿಟೀಸ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಮಾಡೋಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಆ ಪರ್ಟಿಕ್ಯುಲರ್ ದೇಹಕ್ಕೆ ಯಾವ ಫುಡ್ ಸೂಟ್ ಆಗುತ್ತೆ, ಯಾವ ಫುಡ್ ಸೂಟ್ ಆಗಲ್ಲ ಅಂತ ಗೊತ್ತಾಗುವ ಮೂಲಕ ನಾವು ಆ ಫುಡ್ಗಳನ್ನು ಅವಾಯ್ಡ್ ಮಾಡಿದಾಗ ಖಂಡಿತವಾಗ್ಲೂ ಶುಗರ್ ಲೆವೆಲ್ಸ್ ಬ್ಯಾಲೆನ್ಸ್ಡ್ ಆಗಿದ್ದು ರಿವರ್ಸ್ ಮಾಡೋಕ್ಕೆ ಸಾಧ್ಯ ಇರೋಂಥದ್ದು. ಸೊ ನಮ್ಮ ಟೆಕ್ನಾಲಜೀಸ್ಗಳನ್ನು ಬಳಸಿ ನಾವು ನಮ್ಮ ಆರೋಗ್ಯನ ಖಂಡಿತವಾಗ್ಲೂ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ.